ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಉಧೋ ಉಧೋ ಎಲ್ಲಮ್ಮ ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ ಉಧೋ ಉಧೋ ಶೋಗಳ ಬಾವಿ ಸತ್ಯವ್ವ ನಿನ್ ಹಾಲ್ ಕುದೋ ಉಧೋ 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 ಎಲ್ಲಮ್ಮ ಎಲ್ಲವ ತಾಯಿ. ಪರಿಹಾರ ಬೇಕಾಗಿರೋದು ಜಗದ ಜಂಜಾಟಗಳಿಗಲ್ಲ, ಒಳಗಿನ ದೋಷಗಳಿಗೆ. ಮನಸ್ಸಿನೊಳಗ ಪಾಪಿಯೂ ಅದಾನ, ಪರಮಾತ್ಮನೂ ಅದಾನ. ಆದ್ರೆ ಆಸೆ ಅನ್ನೋ ಮಾಯೆ ದುಷ್ಟನಾಗ ಕವಿದು ನಿನ್ನ ಮರದೊಳಗಿನ ತಿರುಳು ಅದಕ್ಕೆ ಆಪತ್ತು ಒದಕ್ ಬಂದದ. ಎಚ್ಚರ ತಪ್ಪದ್ರ ಪ್ರಾಣಕ್ಕೆ ಅಪಾಯ ಆಗ್ತೈತಿ ಪುಷ್ಪ. ಹೋಗು ನಿನ್ನ ಕೂಸ್ಗ ಅವಳೊಳಗಿನ ಕೂಸ್ಗ ಪ್ರಶ್ನೆ ಮಾಡ್ದೆ ಮನೆ ಬಾಗಿಲು ತೆಗಿ. ಅಂಜಿಕೆ ಅಂತ ಕೂತ್ರ ಹೋದ ಕಾಲ ಮತ್ತೆ ಬರೋಲ್ದು. ಅನುಮಾನದಾಗ ಪ್ರಶ್ನೆ ಮಾಡಿದ್ರ ವಿಧಿ ಯಾವುದೇ ಮಣ್ಣನೆ ಕೊಡೋ ಹಂಗಿಲ್ಲ. ಹೋಗು ನಿನ್ನ ತಾಯಿ ಕರ್ತವ್ಯನ ಈ ತಾಯಿ ಮೇಲೆ ಹಾಕ್ ಹೋಗು. ಎಲ್ಲಮ್ಮ ತಾಯಿ ತಾಯಿ ಎಲ್ಲಮ್ಮ. ಭಾವನಾ, ಇನ್ನ ಎಷ್ಟೊತ್ತು ಮಲಗ್ಬೇಕು ಅಂತಿದ್ಯಾ? ಟೈಮ್ ಆಯ್ತು, ಹೇಳು ಮಗ್ಲೇ, ಏನಾದ್ರೂ ತಿಂದು ಮಲ್ಗೋ. ನಂಗೆ ತಲೆ ಒಂಥರ ಆಗ್ತಿದ. ರಾತ್ರಿ ನಶೆ ಇನ್ನೂ ಇಳ್ದಿಲ್ಲ ಅಂದ್ರೆ ಇನ್ ಎಷ್ಟು ಕುಡ್ದಿದ್ಯಾ ನೀನು? ಡ್ರಿಂಕ್ಸ್ ಅದು ಏನು ಕುಡಿಯೋದು ಅಂತ್ಯಾ? ಭಾವನಾ ಪ್ಲೀಸ್, ಈಗೇನು ಮಾತಾಡ್ದೆ ಸ್ವಲ್ಪ ಎಚ್ಚರ ಮಾಡ್ಕೊ. ಆಗ ನಿಂಗೆ ಗೊತ್ತಾಗತ್ತೆ ನೀನ್ ಎಲ್ಲಿದ್ಯಾ ಅಂತ. ಗೊತ್ತಾಯ್ತು ಹರ್ಷಂಗ್ ಮದ್ವೆ ಆಗಿದೆ ಅಂತ. ಹೌ ಮಚ್ ಐ ಲವ್ಡ್ ಹಿಮ್ ಅಂತ ನನಗೂ ಆಗ್ಲೇ ಅರ್ಥ ಆಗಿದ್ದು. ಅವನಿಗೆ ಮದ್ವೆ ಆಗಿರೋದು ನನಗೆ ಯಾಕೆ ಗೊತ್ತಾಗ್ಬೇಕಿತ್ತು? ಭಾವನಾ, ಅದನ್ನ ನಿಧಾನಕ್ಕೆ ಮಾತಾಡೋಣ. ಈಗ ಮೊದಲು ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ನಾನು ಈಗಲೂ ನಿಧಾನಕ್ಕೆ ಸರಿಯಾಗೇ ಮಾತಾಡ್ತಿದ್ದೀನಿ ಅಮ್ಮ. ನಾನು ಕೇಳಿದಕ್ಕೆ ಯಾವತ್ತಾದ್ರೂ ಯಾವುದಕ್ಕಾದ್ರೂ ಇಲ್ಲ ಅಂದಿದ್ಯಾ? ಮಗಳೇ, ನಾನು ಹೇಳೋದನ್ನ ಯಾವುದಕ್ಕೂ ಇಲ್ಲ ಅಂದಿಲ್ಲ. ನಾನು ಕೇಳಿರೋದನ್ನೆಲ್ಲ ಕೊಡ್ಸಿದ್ಯಾ? ಈಗಲೂ ನನಗೆ ಬೇಕಾಗಿರೋದನ್ನ ಕೊಡಿಸ್ತೀನಿ ಅಂದರೆ ಮಾತ್ರ ಮೇಲೆ ಹೇಳ್ತೀನಿ. ಹೇಳು ಮಾವ್. ಮಾನ್ಸಿ ಅಕ್ಕ, ನಿಮ್ಗೊಂದು ವಿಷಯ ಹೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ನಾನು ಈ ವಿಷಯ ಬಿಟ್ಟು ಬೇರೆ ಇನ್ಯಾವ ವಿಷಯ ಹೇಳಿದ್ರು ಕೇಳ್ತೀನಿ. ಬೇರೆನೆ. ಮತ್ತೆ ಭಯ ಯಾಕೆ? ಹೇಳು. ಅದು ಶಾರದಮ್ಮ ಅವರಾಗ ಅವರೇ ಮೆಟ್ಲಿಂದ ಜಾರ್ ಬಿದ್ದಿಲ್ಲ. ಏನು ಹೇಳ್ತಿದ್ದೀರಾ ಗೀತಕ್ಕ? ಶಶಿ, ನೀನು ಸ್ವಲ್ಪ ಸುಮ್ಮನೆ ನೀನು ಹೇಳು ಗೀತಾ. ಹೌದು ಮಾನ್ಸಿ ಅಕ್ಕ, ಇದನ್ನು ಹೇಗೆ ಹೇಳೋದೋ ಗೊತ್ತಿಲ್ಲ. ಈ ಮನೆ ಮೇಲೆ ನನಗೆ ಅನ್ನೋದು ಋಣ ಇದೆ. ನಾನು ನಿಜಾನ ಹೇಳ್ತಿದ್ದೀನಿ. ಸಂಜೀವನಿ ಅಮ್ಮ ಅವ್ರು ರೂಮ್ ವಾಪಸ್ ಹೋಗ್ಬೇಕಾದ್ರೆ ಶಾರದಮ್ಮ ಅವ್ರು ಜಾರಿದ ಜಾಗದಲ್ಲಿ ಏನು ಮಾಡ್ತಿದ್ರು. ನಿನಗೆ ಮಾತ್ರ ಅಲ್ಲ, ನನಗೂ ಅವ್ರ ಈ ಮನೆಗೆ ಬಂದಾಗ್ಲಿಂದ ಅವ್ರ ಮೇಲೆ ತುಂಬ ಅನುಮಾನ ಇದೆ. ಇಷ್ಟು ವರ್ಷ ಆದಮೇಲೆ ದಿಢೀರಂತ ಅವ್ರ ತವ್ರ ಮನೆ ನೆನಪಾಗಿ ಅಷ್ಟು ದೂರದಿಂದ ಅವ್ರ ಇಡೀ ಫ್ಯಾಮಿಲಿ ಇಲ್ಲಿಗೆ ಬಂದಿದೆ ಅಂದರೆ ಸುಮ್ಮನೆ ಅಲ್ಲ. ಎಸ್, ಗುಡ್ ಗೀತಾ, ಧೈರ್ಯವಾಗಿ ವಿಷಯ ಹೇಳಿದ್ದಕ್ಕೆ. ನೀನು ಸಂಜೀವಿನಿ ಅವ್ರನ್ನ ಅಬ್ಸರ್ವ್ ಮಾಡಿರೋದನ್ನ ಅವ್ರೇನಾದ್ರು ನೋಡಿದ್ರೆ ನಿಂಗೆ ಪ್ರಾಬ್ಲಮ್ ಆಗುತ್ತೆ. ನೀನು ಹುಷಾರಾಗಿರು. ನೀನು ಯಾವುದಕ್ಕೂ ಹೆದರ್ಕೋಬೇಡ. ಅವ್ರ ಉದ್ದೇಶ ಏನು ಅಂತ ತಿಳ್ಕೊಳ್ಳೋವರೆಗೂ ನಾನು ಈ ಮನೆ ಕೆಲಸದವಳಾಗೇ ಇರ್ತೀನಿ. ಹಾಂ ಸರಿ ಮಾನ್ಸಿ ಅಕ್ಕ. ಮಾನ್ಸಿ ಅಕ್ಕ ಅಲ್ಲ, ಮಾಲಿನಿ.
ಸಾರಿ ಅಕ್ಕ. ಅಲ್ಲಲ್ಲ, ಮಾಲಿನಿ. ಅಕ್ಕ, ಜೋಗ್ತವ ಅಮ್ಮ ಬಿದ್ದಿದ್ ಕೇಳಿ ಈ ಮನೆಗೆ ಏನೇನೋ ಕಂಟಕ ಇದೆ ಅಂತ ಹೇಳೋದ್ರು. ನನ್ಗೆ ಯಾಕೋ ಭಯ ಆಗ್ತಿದೆ. ಎಚ್ಚರ ತಪ್ಪದ್ರ ಪ್ರಾಣಕ್ಕೆ ಅಪಾಯ ಆಗ್ತೈತಿ ಪುಷ್ಪ. ಹೋಗು, ನಿನ್ನ ಕೂಸ್ಗ ಅವಳೊಳಗಿನ ಕೂಸ್ಗ ಪ್ರಶ್ನೆ ಮಾಡ್ದೆ ಮನೆ ಬಾಗಿಲು ತೆಗಿ. ರೇ ಪುಷ್ಪ, ತರಕಾರಿನ ಯಾಕೆ ಹಾಕ್ತಾರ ಕೂಗ್ತಾ ಇದೀಯಾ? ನನ್ನ ಕೋಪ ತರಕಾರಿ ಮೇಲೆ ತಿನ್ನಿಸ್ತಾ ಇದೆಯಲ್ಲ. ಏನೋ ಹೆಂಡತಿ ಅನ್ನೋ ಸಲಿಗೆಯಲ್ಲಿ ಬೆಳಿಗ್ಗೆ ಮಾಡಿದ ತಿಂಡಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟೆ ಅಪ್ಪ. ಏನಾಯ್ತು ಈಗ? 26 ವರ್ಷ ಆಯ್ತು ಈ ಮನೆಯಲ್ಲಿ ಗಂಡಸ ಯಾರು ಹೆಂಗಸ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಸುಪ್ಪು, ಪುಷ್ಪ, ನೀನ್ ಭಯ ಪಟ್ಕೊಂಡಿದ್ಯಾ? ಯಾಕೆ? ಏನಾಯ್ತೆ? ಸುಬ್ಬು, ಬರ್ತಾ ದಾರಿಲಿ ಚೋಕ್ ತುಂಬ ಸಿಕ್ಕಿದ್ದು. ಒಂದು ನಿಮಿಷ ಇರು, ಮೊದಲು ನೀನು ಒಂದು ಗ್ಲಾಸ್ ನೀರು ಕುಡಿ. ತಗೋ, ಫ್ಯಾನ್ ಹಾಕ್ಲಾ? ನಂಗೇನು ಬೇಡ ಸುಬ್ಬು. ನನಗೆ ನನ್ನ ಮಗಳು ಅನುಬೇಕು. ನೀನೀಗ ಇದ್ದಕ್ಕಿದ್ದಾಗೆ ಅನುಬೇಕು ಅಂತಂದ್ರೆ ಜೋಗ್ತವ ಏನೇ ಹೇಳಿದ್ಲು? ಸುಬ್ಬು, ಅನುಗೋ ಅವಳ ಮಗುಗೋ ಅಪಾಯ ಇದೆಯಂತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.